ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಹೊಸ ಮಾರ್ಗಸೂಚಿ ಹೊರಡಿಸಿದ್ದು ಪಿಎಚ್ಡಿ ಪ್ರವೇಶಕ್ಕೂ ಸಂದರ್ಶನದಲ್ಲಿ ಇಂತಿಷ್ಟೇ ಅಂಕಗಳನ್ನ ನಿರ್ಧರಿಸಿರುವಂತದ್ದು. ಜೊತೆಗೆ ಈ ಒಂದು ಪಿಎಚ್ಡಿ ಪ್ರವೇಶಾತಿಗೆ ಅಧಿಸೂಚನೆ ಯಾವಾಗ, ಇದರಲ್ಲಿ ತಿಳಿಸಿರುವಂತಹ ಹೊಸ ನಿಯಮಗಳು ಯಾರಿಗೆ ಅನ್ವಯವಾಗುತ್ತದೆ, ಇದಕ್ಕೆ ಸಂಬಂಧಿಸಿದ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ನೋಡಿ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ವರ್ಷದಿಂದಲೇ ಪಿಎಚ್ಡಿಗೆ ಪ್ರವೇಶ ಪಡೆಯಲು ಬಯಸುವವರು ಸಂದರ್ಶನದಲ್ಲಿ 30% ಅಂಕಗಳು ಪಡೆಯುವುದು ಕಡ್ಡಾಯಗೊಳಿಸಿದೆ. ಇದು ಹೊಸ ನಿಯಮ. ಮಾರ್ಗಸೂಚಿ ಅನ್ವಯ ತಿಳಿಸಿರುವಂತೆ ಇದೇ ವರ್ಷದಿಂದಲೇ ಅಂದರೆ 2025-26ನೇ ಶೈಕ್ಷಣಿಕ ಸಾಲಿನಿಂದಲೇ ಪಿಎಚ್ಡಿ ಪ್ರವೇಶಾತಿಯನ್ನ ಬಯಸುವಂತಹ ಅಭ್ಯರ್ಥಿಗಳಿಗೆ ಸಂದರ್ಶನದಲ್ಲಿ 30% ಅಂಕಗಳನ್ನು ಕಡ್ಡಾಯಗೊಳಿಸಿದೆ. ಜೊತೆಗೆ ಪಿಎಚ್ಡಿ ಈ ಒಂದು ಅಡ್ಮಿಷನ್ ಅಲ್ಲಿ ಪರಿಷ್ಕೃತ ನಿಯಮಗಳನ್ನ ವಿಶ್ವವಿದ್ಯಾಲಯ ಈಗ ಪ್ರಕಟಿಸಿರುವಂತದ್ದು. ಇದಕ್ಕೆ ಸಂಬಂಧ ಇನ್ನಷ್ಟು ಬ್ರೀಫ್ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ನಿಮಗೆ ಸಂಪೂರ್ಣ ಮಾಹಿತಿ ಲಭ್ಯ. ನೋಡಿ, ಇಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ಪಡೆದಿರುವ 70% ನೋಡಿ, ನಿಮ್ಮ ಮಾಸ್ಟರ್ ಡಿಗ್ರಿ ಪ್ಲಸ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಟೋಟಲ್ ಆಗಿ 70% ಹಾಗೂ ಸಂದರ್ಶನದಲ್ಲಿ ಪಡೆದಿರುವ 30% ಅಂಕಗಳನ್ನು ಆಧರಿಸಿ ಪ್ರವೇಶ ನೀಡಲಾಗುತ್ತದೆ. ನೋಡಿ, ಮಾಸ್ಟರ್ ಡಿಗ್ರಿ, ಎಂಟ್ರೆನ್ಸ್ ಎಕ್ಸಾಮ್ ಪ್ಲಸ್ ನಿಮ್ಮ ಒಂದು ಇಂಟರ್ವ್ಯೂ. ಸೊ ಟೋಟಲ್ ಆಗಿ ಈ ಒಂದು 3 ಸ್ಟೆಪ್ಸ್ ಕನ್ಸಿಡರ್ ಮಾಡಿ ನಿಮಗೆ 100 ಮಾರ್ಕ್ಸ್ ಮೇಲೆ ನಿಮಗೆ ಪಿಎಚ್ಡಿ ಪ್ರವೇಶಾತಿಗೆ ನಿಮಗೆ ಅನುಮತಿಯನ್ನ ಕೊಡ್ತಾರೆ. ನೋಡಿ, ನಿಮ್ಮ ಮಾಸ್ಟರ್ ಡಿಗ್ರಿಯಲ್ಲಿ ಪ್ಲಸ್ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಹಾಗೆ ಇಂಟರ್ವ್ಯೂ ಅಲ್ಲಿ ಟೋಟಲ್ ಆಗಿ 100 ಮಾರ್ಕ್ಸ್ಗೆ ಕನ್ಸಿಡರ್ ಮಾಡ್ತಾರೆ. ಓಕೆ, ಈ ಒಂದು ಹೊಸ ನಿಯಮಾವಳಿಗಳನ್ನ ಜಾರಿಗೆ ತರಲಿಕ್ಕೆ ಒಪ್ಪಿಗೆ ನೀಡಿದಕ್ಕಂತ ಕುಲಪತಿಗಳಾದಂತಹ ನೋಡಿ, ವಿಶ್ವವಿದ್ಯಾಲಯದ ಕುಲಪತಿಯೂ ಆದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಇವರ ಒಪ್ಪಿಗೆನೂ ಸಹ ನೀಡಿದ್ದಾರೆ. ಜೊತೆಗೆ ಈ ಒಂದು ಪಿಎಚ್ಡಿ ಪ್ರವೇಶಕ್ಕೆ ಸಂದರ್ಶನ ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳಿದ್ದು ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಪ್ರೊಫೆಸರ್ ಚಂದ್ರಕಾಂತ್ ಗರಿಕರ್ ಅವರು ಈ ಒಂದು ಮಾಹಿತಿಯನ್ನ ಪ್ರಜಾವಾಣಿ ದಿನಪತ್ರಿಕೆಯಲ್ಲೂ ಸಹ ಈ ಒಂದು ಅಪ್ಡೇಟ್ ಅನ್ನ ತಿಳಿಸಿದ್ರು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಲಭ್ಯವಿರುವಂತಹ ಪಿಎಚ್ಡಿ ಸೀಟುಗಳನ್ನ ಡಿವೈಡ್ ಮಾಡಿದ್ದಾರೆ. ಅದು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಲಭ್ಯವಿರುವ ಒಟ್ಟು ಸೀಟುಗಳಲ್ಲಿ 50% ಸೀಟುಗಳನ್ನ ಮಾತ್ರ ಪ್ರವೇಶ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ತುಂಬಿಕೊಳ್ತಾರೆ. ನೆಕ್ಸ್ಟ್ ಇನ್ನುಳಿದಂತಹ 50% ಸೀಟುಗಳನ್ನ ವಿವಿಧ ಫೆಲೋಶಿಪ್ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ನೋಡಿ, ಉದಾಹರಣೆಗೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ವಿಜ್ಞಾನ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ, ಇದನ್ನ CSIR ಅಂತ ಕರೀತಾರೆ. ನೆಕ್ಸ್ಟ್ ಭಾರತೀಯ ಸಂಸ್ಕೃತಿ ಸಂಬಂಧ ಮಂಡಳಿ, ಇದನ್ನ ICCR ಅಂತ ಕರೀತೀರಿ. ಇದರಲ್ಲಿ ಅಭ್ಯರ್ಥಿಗಳಿಗೆ UGC ಫೆಲೋಶಿಪ್ ಮೀಸಲಿಡಲಾಗುತ್ತದೆ ಅಂತ ಹೇಳಿದ್ದಾರೆ. ಓಕೆನಾ, ಇಲ್ಲಿ ನಿಮ್ಗೆ ಅಂದ್ರೆ ಅಭ್ಯರ್ಥಿಗಳಿಗೆ ಇವರ ಒಂದು ಪ್ರವೇಶ ಪರೀಕ್ಷೆ ಬರೆಯುವ ಅಗತ್ಯ ಇಲ್ಲ. ನೋಡಿ, ಈ ಅಂಡರ್ ಅಲ್ಲಿ ಬರ್ತಕ್ಕಂತಹ ರಿಸರ್ಚ್ ಫೆಲೋಶಿಪ್ ಈ ಅಭ್ಯರ್ಥಿಗಳಿಗೆ ಮೀಸಲಿಡುವ ಪ್ರವೇಶ ಪರೀಕ್ಷೆಯಲ್ಲಿ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಇವರಿಗೆ ಅಗತ್ಯ ಇರೋದಿಲ್ಲ. ಆದ್ದರಿಂದ ನೇರವಾಗಿ ಪಿಎಚ್ಡಿ ಪ್ರವೇಶ ಪಡೆಯಬಹುದು ಎಂದು ಅವರು ಇಲ್ಲಿ ತಿಳಿಸಿರುವಂತದ್ದು. ಇದು ಪಿಎಚ್ಡಿ ಮಾರ್ಗಸೂಚಿಗಳಲ್ಲಿ ಇದು ಒಂದು ಬಹಳ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಸ್ನೇಹಿತರೆ. ಹಾಗೆ ಇಲ್ಲಿ ಪಿಎಚ್ಡಿ ಅಭ್ಯರ್ಥಿಗಳಿಗೆ ಒಂದಷ್ಟು ಮಾಹಿತಿಯನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸಿಂಪಲ್ ಆಗಿ ನೋಡಿ, ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಅಧಿಸೂಚನೆ ಬರೋವರೆಗೂ ನೀವೇನು ಕಾಯಬೇಕಾಗಿಲ್ಲ. ಪ್ರವೇಶ ಪರೀಕ್ಷೆ ಒಂದು ವ್ಯಾಪ್ತಿಗೆ ಬಾರದವರು ಪಿಎಚ್ಡಿ ಪ್ರವೇಶ ಪಡೆಯಲು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ನೀವು ಅರ್ಜಿ ಹಾಕಬಹುದು. ಆದರೆ ಸೀಟುಗಳು ಲಭ್ಯವಿದ್ದರೆ ಮಾತ್ರ ನಿಮಗೆ ನೇರವಾಗಿ ಪ್ರವೇಶ ನೀಡಲಾಗುತ್ತದೆ ಅಂತ ಹೇಳಿದರು. ಹಾಗೆ ಒಂದು ವಿಭಾಗದ ಡಿಪಾರ್ಟ್ಮೆಂಟ್ ವೈಸ್ ಇರ್ತಕ್ಕಂತಹ ಮುಖ್ಯಸ್ಥರ ಒಂದು ನೇತೃತ್ವದ ಸಮಿತಿ ದಾಖಲೆಗಳ ಪರಿಶೀಲನೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿ, ಅಂದ್ರೆ ನಿಮ್ಮ ವಿಷಯವಾರು ಡಿಪಾರ್ಟ್ಮೆಂಟ್ ವೈಸ್ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ಅಲ್ಲಿ ಚೆಕ್ ಮಾಡಿದ ಮೇಲೆ ನಿಮ್ಗೆ ಎಂಟ್ರೆನ್ಸ್ ಒಂದು ಪ್ರವೇಶ ಪರೀಕ್ಷೆಗೆ ಇವರು ಒಪ್ಪಿಗೆ ನೀಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಈ ಹಿಂದೆ ಪಿಎಚ್ಡಿ ಪ್ರವೇಶಾತಿಗೆ ಯಾವ ಒಂದು ಪ್ರೋಸೆಸ್ ಇರ್ತಿತ್ತು ಅಂತ ಹೇಳೋದಾದ್ರೆ ನೋಡಿ, ಇಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಅಭ್ಯರ್ಥಿಗಳು ಗಳಿಸಿರುವ 50% ಹಾಗೂ ಪ್ರವೇಶ ಪರೀಕ್ಷೆ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಗಳಿಸಿರುವ 50% ಅಂಕಗಳನ್ನು ಆಧರಿಸಿ ಇವರಿಗೆ ಪಿಎಚ್ಡಿ ಪ್ರವೇಶ ನೀಡಲಾಗುತ್ತಿತ್ತು. ಆದರೆ ಈಗ ಪ್ರಸ್ತುತ ಹೊಸ ಮಾರ್ಗಸೂಚಿಗಳಲ್ಲಿ ತಿಳಿಸಿರುವಂತೆ ವಿಶ್ವವಿದ್ಯಾಲಯ ಅನುದಾನ ಆಯೋಗವು UGC ಪಿಎಚ್ಡಿ ಪ್ರವೇಶ ಹೊಸ ಸಂಬಂಧ ಮಾರ್ಗಸೂಚಿ ರೂಪಿಸಿದ್ದು ಅದನ್ನು ಈಗ ವಿಶ್ವವಿದ್ಯಾಲಯ ಅಳವಡಿಸಿಕೊಳ್ಳುತ್ತಿದೆ ಸ್ನೇಹಿತರೆ. ನೆಕ್ಸ್ಟ್ ಇದರಲ್ಲಿ ವಿನಾಯಿತಿ, ಹೊಸ ಮಾರ್ಗಸೂಚಿ ನಿಯಮಗಳಲ್ಲಿ ಯಾವ ಅಭ್ಯರ್ಥಿಗಳಿಗೆ ವಿನಾಯಿತಿ ಅಪ್ಲೈ ಆಗುತ್ತೆ ಅದಕ್ಕೆ ಸಂಬಂಧಂತೆ ಒಂದಷ್ಟು ಡೀಟೇಲ್ಸ್ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಅದರ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 55% ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ಅಂಕಗಳನ್ನು ಪಡೆದಿದ್ದು ನೀವು ಪಿಎಚ್ಡಿ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ST SC ಇವರಿಗೆ ವಿನಾಯಿತಿ ಇದ್ದು
ಶೇಕಡ 50ರಷ್ಟು ಅಂಕಗಳನ್ನು ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಿದ್ದರೆ ಸಾಕು, ನೀವು PhD ಪ್ರವೇಶಾತಿಗೆ ಅರ್ಹರಾಗಿರ್ತೀರಿ. ಒಟ್ಟಾರೆಯಾಗಿ ಸ್ನಾತಕೋತ್ತರ ಪದವಿಯಲ್ಲಿ PhD ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡ 70ರಷ್ಟು ಅಂಕಗಳನ್ನು ಪರಿಗಣಿಸಲಾಗುತ್ತದೆ. ಈ ಒಂದು ಪ್ರೋಸೆಸ್ ಈಗ ಪ್ರೆಸೆಂಟ್ ಇರತಕ್ಕಂತಹ ಹೊಸ ಮಾರ್ಗಸೂಚಿ ಅನ್ವಯಗಳು UGC ಅಡಿಯಲ್ಲಿ ಬರ್ತಕ್ಕಂತಹ PhD ಪ್ರವೇಶಾತಿ ಪರೀಕ್ಷೆಯಲ್ಲಿ ಶೇಕಡ 70ರಷ್ಟು ಅಂಕಗಳನ್ನು ಪರಿಗಣಿಸಲಾಗುತ್ತದೆ ಅಂತ ಹೇಳಿ ಇಲ್ಲಿ ತಿಳಿಸಿರುವಂತದ್ದು. ಓಕೆನಾ. ನೆಕ್ಸ್ಟ್ PhD ಅಭ್ಯರ್ಥಿಗಳಿಗೆ ಒಂದಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಟು ಬೆಲ್ ಐಕನ್ ಆಲ್ ಇನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ. ಬಿಕಾಸ್ ಇದಕ್ಕೆ ಸಂಬಂಧಿಸಿದ ಇನ್ನಷ್ಟು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬೇಗ ರೀಚ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ನೆಕ್ಸ್ಟ್ ಮಾಹಿತಿಗೆ ಬರೋದಾದ್ರೆ ನೋಡಿ, UGC ನಿರ್ದೇಶನದ ಒಂದು ಹೊಸ ನಿಯಮಾವಳಿ ಇದೇ ವರ್ಷ 2025-26ನೇ ಸಾಲಿಗೆ ಜಾರಿಯಾಗಲಿದೆ. ಜೊತೆಗೆ PhD ಪ್ರವೇಶಕ್ಕೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಅಧಿಸೂಚನೆ ಆಗಲಿದೆ. ಟೋಟಲ್ ಆಗಿ 48 ವಿಷಯಗಳಲ್ಲಿ 250 ಸೀಟುಗಳು ಲಭ್ಯವಿರುತ್ತೆ. ಸೊ ಫೈನಲಿ ಶೀಘ್ರದಲ್ಲೇ PhD ಪ್ರವೇಶಾತಿಗೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಅಧಿಸೂಚನೆ ಹೊರಡಿಸಲಾಗುವುದು. ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ನಿವೃತ್ತಿ 3 ವರ್ಷ ಇದ್ದವರಿಗೆ ಅವಕಾಶವಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಡೀಟೇಲ್ಸ್ ಇಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ನಿವೃತ್ತಿ 3 ವರ್ಷ ಇರುವ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಹಾಗೂ ಸಹಾಯಕ ಪ್ರಾಧ್ಯಾಪಕರಿಗೆ PhD ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಲು ಅವಕಾಶ ಇಲ್ಲ. ಸೊ ಕೆಲವು ವಿದ್ಯಾರ್ಥಿಗಳು PhD ಪೂರ್ಣಗೊಳಿಸಲು 5 ಅಥವಾ 6 ವರ್ಷ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಮಾರ್ಗದರ್ಶಕರು ಮಧ್ಯದಲ್ಲೇ ನಿವೃತ್ತಿಯಾದರೆ ತೊಂದರೆಯಾಗುತ್ತದೆ ಎಂದು ಈ ಕಾರಣಕ್ಕೆ ಈ ತೀರ್ಮಾನ ವಿಶ್ವವಿದ್ಯಾಲಯದ ಸಚಿವರಾದಂತಹ ಪ್ರೊಫೆಸರ್ ಕರಿಗರ್ ಅವರು ಈ ಒಂದು ಮಾಹಿತಿಯನ್ನು ತಿಳಿಸಿರುವಂತಹದ್ದು ಸ್ನೇಹಿತರೆ. ಇದು ಪ್ರಸ್ತುತ ಈಗ ನಿವೃತ್ತಿ ವರ್ಷ 3 ವರ್ಷ ಇದ್ದರೆ ರಿಟೈರ್ಮೆಂಟ್ ಅವರಿಗೆ ಈ ಒಂದು ಅವಕಾಶ ಇರೋದಿಲ್ಲ. ಸೊ ಒಟ್ಟಾರೆಯಾಗಿ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಬೆಂಗಳೂರು ವಿಶ್ವವಿದ್ಯಾಲಯದ ಹೊಸ ಮಾರ್ಗಸೂಚಿಗಳು ಅನ್ವಯದಂತೆ ಅತಿ ಶೀಘ್ರದಲ್ಲೇ PhD ಪ್ರವೇಶಾತಿಗೆ ಅಧಿಸೂಚನೆಯನ್ನ ಹೊರಡಿಸುತ್ತಾರೆ. ಇದರಲ್ಲಿ ತಿಳಿಸಿರುವಂತಹ ಹೊಸ ನಿಯಮಗಳು ಅಪ್ಲಿಕೇಬಲ್ ಆಗುತ್ತೆ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದಲ್ಲಿ ತಪ್ಪದೇ ಶೇರ್ ಮಾಡಿ. ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ವಾಹಿನಿಯನ್ನು ಫಾಲೋ ಮಾಡಿ.